ನೀವು ಹೇಳ್ತಾ ಇದ್ರಿ ಈ ಮನೆಯಲ್ಲಿ ಒಂದು ಕಪ್ಪೆತ್ತಿದ್ರೆ ಅದು ನಾನಾಗಿರ್ಬೇಕು, ನಾನು ಅಲ್ದಿದ್ರೆ ಅದು ತ್ರಿವಿಕ್ರಮ್ ಆಗಿರ್ಬೇಕು ಅಂತ ಹೇಳಿ. ಅಂಡ್ ಅವರು ಸ್ಟೇಜ್ ಮೇಲೆ ಬಂದಾಗ ನಿಮ್ ಕಣ್ಣಂಚಲ್ಲಿ ನೀರಿರುತ್ತೆ, ಅಂದ್ರೆ ನೀವು ತುಂಬಾ ಒಂಥರ ಕ್ಯೂರಿಯಸ್ ಆಗಿರ್ತೀರಿ. ಬಟ್ ಹನುಮಂತು ಅವರು ಗೆಲ್ತಾರೆ. ಹನುಮಂತು ಅವ್ರು ಗೆದ್ದಿದ್ದು ಎಷ್ಟು ಖುಷಿ ಇದೆ, ಅಂಡ್ ವಿಕ್ರಮ್ ಗೆಲ್ದೇ ಇರೋದು ಎಷ್ಟು ಬೇಜಾರಿದೆ ನನಗೆ ಅಂತ. ಹನುಮಂತ ಗೆದ್ದಿರೋದು ನನ್ಗೆ ಖುಷಿ ಇದೆ. ಅಂದ್ರೆ ನಾವೆಲ್ಲ ಆಸೆ ಪಟ್ಟಿದ್ದು ತ್ರಿವಿಕ್ರಮ್ ಗೆಲ್ಬೇಕು, ವಿಕ್ಕಿ ಗೆಲ್ಬೇಕು ಅಂತ ಫ್ರಮ್ ದ ಡೇ ಒನ್ ಹೇಳ್ಕೊ ಬಂದಿದ್ದು. ಹನುಮಂತ ಅವ್ರದೇ ಆದಂತ ವ್ಯಕ್ತಿತ್ವದಲ್ಲಿ ಚೆನ್ನಾಗಿ ಆಟ ಆಡಿದಕ್ಕೆ ಜನ ನೋಡಿ ಅವ್ರನ್ನ ಇಷ್ಟಪಟ್ಟು ಅಲ್ಲಿವರೆಗೂ ಕರ್ಕೊಂಡ್ಬಂದು ಕೂರ್ಸಿದ್ದು. ಸೊ ಹನುಮಂತ ಗೆದ್ದಿದ್ದು ಸಿಕ್ಕಾಬಡೆ ಖುಷಿ ಇದೆ. ಆ ಮೂಮೆಂಟ್ ಅಲ್ಲಿ ಹನುಮಂತ ಅಂದಾಗ ನಮ್ಗೆಲ್ಲ ಫುಲ್ ಶಾಕ್ ಇತ್ತು. ನನ್ಗೆ, ರಂಜಿತ್ಗೆ, ಅನುಗೆ, ಅಂದ್ರೆ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು ತ್ರಿವಿಕ್ರಮೇ ಗೆಲ್ಬೇಕು. ನಮ್ಗೆ ಇದ್ದಿದ್ದೆ ಅಷ್ಟೇ. ನನ್ ಫ್ರಮ್ ದ ಡೇ ಒನ್ ಅದೇ ಹೇಳ್ಕೊಂಡ್ ಬಂದಿದ್ದೆ, ವಿಕ್ಕಿನೇ ಗೆಲ್ಬೇಕು. ಟಾಪ್ 2 ಅಲ್ಲಿ ಇದ್ರಲ್ಲ, ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು, ವಿಕ್ಕಿನೇ ಗೆಲ್ಬಹುದು ಅನ್ನೋದಿತ್ತು. ಸೊ ಯಾವಾಗ ಹನುಮಂತು ಅನ್ನ ಫುಲ್ ಶಾಕ್ ಅಲ್ಲಿದೆ. ಬಟ್ ಹನುಮಂತ ಗೆದ್ದಿದ್ ಖುಷಿ ಇದೆ ನನ್ಗೆ. ಹನುಮಂತು ಗೆಲ್ಬಾರ್ದಿತ್ತು ಆ ರೀತಿ ಏನಿಲ್ಲ. ಅವ್ರದೇ ಆದಂತ ಆಟ ಆಡ್ಕೊಂಡು ಒಂಥರ ಸ್ಮಾರ್ಟ್ ಆಗಿ ಸಕ್ಕತ್ತಾಗಿ ಆಡಿದ್ರು. ಅದು ಯಾರಿಗೆ ಬಂದಿದ್ರು ಖುಷಿ ಆಗ್ತಿತ್ತು. ಬಟ್ ವಿಕ್ಕಿಗೆ ಬರ್ಬೇಕು ಅನ್ನೋದು ಸಿಕ್ಕಾಪಟ್ಟೆ ಆಸೆ ಇತ್ತು. ಬಟ್ ಅದ್ ಸ್ವಲ್ಪ ಬೇಜಾರಾಯ್ತು. ಬಟ್ ಹನುಮಂತು ಗೆದ್ದಿರೋದು ಸಿಕ್ಕಾಪಟ್ಟೆ ಖುಷಿ ಇದೆ.